ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕನ್ಸುಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಮಾರ್ನಿಂಗೇ ಹೋಗಿ ಮಾರ್ನಿಂಗ್ ಮೇಕಪ್ ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ಅಷ್ಟರಲ್ಲಿ ಟಿಫನ್ ಎಲ್ಲ ಆಗಿತ್ತು. ಅಂದರೆ ಟಿಫನ್ಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದರು. ಸೊ ನನ್ನ ತಂಗಿಯವ್ರ ಹಸ್ಬೆಂಡ್ ಎಲ್ಲರೂ ಇಲ್ಲೇ ಇದ್ರಲ್ವ. ಸೊ ಹಾಗಾಗಿ ಅದನ್ನು ಅವ್ರು ಪ್ರಿಪೇರ್ ಮಾಡಿದರು, ನಾ ಹಸ್ಬೆಂಡ್ ಎಲ್ಲರೂ ಸೇರಿಕೊಂಡು. ಸೊ ಇವಾಗಷ್ಟೇ ಜಸ್ಟ್ ಬಂದು ಎಲ್ಲ ಫ್ರೆಶಪ್ ಆಗಿ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಅಂದರೆ ನಾವು ಯಾವ ರೆಸಾರ್ಟು, ಫ್ಯಾಂಟಸಿ ಫಾಲ್ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅನ್ನೋದು ಮುಂದೆ ನಿಮಗೆ ಗೊತ್ತಾಗತ್ತೆ. ಸೊ ಒಂಥರ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ನಡೆಯುತ್ತೆ ಇವತ್ತಿನ ದಿನ, ಯಾವ ರೀತಿ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಏನು ವಿಷಯ, ಏನು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಕ್ಯೂರಿಯಾಸಿಟಿ ಇರಬೇಕಲ್ವ. ಸೊ ಹಾಗಾಗಿ ಈ ಒಂದು ಡೇನ ಯಾವ ರೀತಿ ಹೋಗುತ್ತೆ ನೋಡೋಣ, ಓಕೆನಾ? ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಹೊರಡೋಣ ಬನ್ನಿ. ಸೊ ಈ ಒಂದು ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಗೋ. ಇವಾಗ ಒಂದು 4 ಫ್ಯಾಮಿಲಿ ಹೊರಟಿದ್ದೀವಿ. ಇನ್ನೊಂದು ಫ್ಯಾಮಿಲಿನ ನಾವಿವಾಗ 10ಗೆ ಹೊರಡೋಣ ಅಂತ ಹೇಳಿಬಿಟ್ಟು ಹೊರಡ್ತಿದ್ದೀವಿ. ಆಲ್ರೆಡಿ ಆಗಿದೆ ಟೈಮು. ಸೊ ಇನ್ನೊಂದು ಫ್ಯಾಮಿಲಿನ 10:30ಗೆ ಬನ್ನಿ ಅಂತ ಹೇಳಿದ್ದೀವಿ. ಸೊ ಅವ್ರು ಬರಬೇಕಾದ್ರೆ ಯಾವ ರೀತಿ ಇರುತ್ತೆ ಅವ್ರ ಎಕ್ಸ್ಪ್ರೆಷನ್ ನಮ್ಮನ್ನು ನೋಡಿದ ತಕ್ಷಣ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ, ಓಕೆನಾ? ಸೊ ನಾವು ಎಕ್ಸೈಟಿಂಗ್ ಆಗಿದ್ದೀವಿ ಅವರ ಒಂದು ಎಕ್ಸ್ಪ್ರೆಷನ್ ನೋಡೋದಕ್ಕೆ. ಸಿಂಪಲ್ಲಾಗಿ ಸೆಲೆಬ್ರೇಷನ್, ಬಟ್ ಎಲ್ಲರೂ ಸೇರೋದೊಂದು ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಒಂದು ಇದರಲ್ಲಿ. ಸೊ ಹಾಗಾಗಿ ನೋಡೋಣ ಅವ್ರು ಬಂದಿದ ತಕ್ಷಣ ಅವ್ರ ಫೇಸಲ್ಲಿ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ, ಓಕೆನಾ? ಸೊ ಬನ್ನಿ ಹಾಗಾದರೆ ಈ ಬ್ಲಾಕ್ ಮಾಡ್ಕೊಂಡು ಹೊರಡೋಣ. ಎಲ್ರೂ ಇಡಿಸ್ಬಿಡುತ್ತಾ? ಆಗುತ್ತೆ. ನಾನು ಮುಂದೆ ದೀಪ ಮುಂದೆ ಅವರು 4 ಜನ ಇದ್ದಾರೆ, ಚಿಕ್ಕ ಚಿಕ್ಕವರು. ನೋಡಿ ಇಕ್ಕಟ್ಟಾದ್ರೆ ಬೇಡ. ಲೆಟ್ಸ್ ಗೋ. ಹಂಗೆ ಕಾರ್ ಓಡಿಸೋದು ನೀನು? ಬೈಕಲ್ಲಿ ಒಂದು ರೋಡ್ ಹಾಕ್ಸ್ಕೊಂಡು ಬರೋದು. ಹೆಂಗೆ ಕಾರ್ ಓಡಿಸೋದು ಸಾತ್ವಿ? ಹೆಂಗೆ ತೋರ್ಸು ಬೇಗ 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 ತೋರಿಸ್ಬೇಕು. ಅವನು ವಿಡಿಯೋ ನೋಡ್ತಿದ್ರೆ ಎಲ್ಲಿ ತೋರಿಸ್ತಾನೆ. ಕಾರ್ ಹೆಂಗ್ ಓಡಿಸೋದಪ್ಪ? ಅಯ್ಯೋ ಹಂಗ ಓಡಿಸ್ತೀಯಾ? ಹೋಗಿ ಕುತ್ಕೋಗಲ್ಲ ಅಂಕಲ್ ಹತ್ರ ರೋಡಲ್ಲಿ. ಅಂಕಲ್ ಓಡ್ಸಕ್ ಬರೋದಂತೆ, ಹೋಗಿ ಕುತ್ಕೋ. ಹೆಂಗೆ ಓಡಿಸ್ತೀಯ ಕಾರು? ಹೆಂಗೆ ಓಡಿಸೋದು ಕಾರು? ಹೆಂಗೆ ಓಡಿಸೋದು ಕಾರು? ಹೆಂಗೆ ಓಡಿಸೋದು? ಅಯ್ಯೋ ಒಂದು ಲೋಟ ನೀರು ಕುಡಿಯೋಕೆ ಬಿಡಲ್ಲ ಅಡುಗೆ ಮನೆಗೆ, ನನ್ನಿಂದನೇ ಬರ್ತಾನೆ. ಹಂಗೆ ಓಡಿಸೋದು ಕಾರು? ಇನ್ನೇನು ಕೇಳ್ಬೇಕೆ? ಇನ್ನೇನೇನು ಮಾಡ್ತಾನೆ? ಮಾಮಿ ಕೈ ಮುಗಿ ಮಾಮಿ ಕೈ ಮುಗಿಯಪ್ಪ. ಮಾಮಿ ಕೈ ಮುಗಿದ್ಬಿಡು. ಅವ್ನು ಮುಂದೆಗಡೆ ಕುತ್ಕೊಂಡು ರೋಡ್ ನೋಡ್ತಾವನೆ. ಗಾಡಿಗಳು ಅಂತೀನಿ. ತಲೆ ಯಾವುದು? ನಿನ್ ತಲೆ ಯಾವ್ದಪ್ಪ? ಯಾವ್ದು ತಲೆ ನಿಂದ ಸಾತ್ವಿ? ನಿನ್ ತಲೆ ಯಾವುದು? ಹೇಳ್ಬೇಕಿವಾಗ. ತಲೆ ಹೆಂಗೆ ತೋರ್ಸು. ಅವ್ನು ಹಂಗೆ ಕಾರ್ ಓಡಿಸೋದಂತೆ. ಕಾರ್ ನೋಡ್ಬಿಟ್ಟು ಸ್ನಾನ ಹೆಂಗ್ ಮಾಡೋದು ಅಂದ್ರೆ ಸಾತ್ವಿ ಸ್ನಾನ ಮಾಡೋದು ಹೆಂಗಮ್ಮ? ಸ್ನಾನ ಮಾಡೋದು ಹೆಂಗೆ? ಸಾತ್ವಿ ಸ್ನಾನ ಮಾಡೋದು ಹೆಂಗಪ್ಪ? ಅಲ್ಲಿ ಹೋದ್ಮೇಲೆ ಫ್ರೀ ಆಗ್ತಾನಲ್ಲ, ಅಲ್ಲಿ ತೋರಿಸ್ತಾನಲ್ಲ. ವಿಡಿಯೋ ಮಾಡ್ಬೋದು. ಅವ್ನು ಏನೇನು ಹೇಳ್ತಾನೆ ಎಲ್ಲ ಪ್ರತಿಯೊಂದು. ಸಾತ್ವಿ ಏನೇ ಕೈ ಸುಟ್ಟಿಸ್ಬಿಡಿದ್ಯಾ? ಒಳಗಡೆನೆ ಇಷ್ಟು ಗ್ರೀನರಿ ಆಗಿದೆ. ಹೋಗ್ಬೇಕಾದ್ರೆ ರೋಡಲ್ಲಿ ನಮ್ಮ ರೆಸಾರ್ಟ್ ಯಾವ ರೀತಿ ಇರ್ಬೋದು? ಯು ಥಿಂಕ್? ವಾವ್, ಸೂಪರ್. ಒಂದು ಕಾರ್ ಬಂದ್ರೆ ಹೋಗಿ ಹೇಳ್ತಲ್ಲ, ಇಲ್ಲಿ ಇನ್ನೊಂದು ಕಾರ್ ವಾಪಸ್ ಬಂತು ಅಂದ್ರೆ ಮುಗೀತು. ಏನಾಯ್ತು, ಲಾರಿ ಗಿಟ್ಟಿ ಬಂತು ಅಂದ್ರೆ? ಹೌದು. ವಾವ್, ಇದ್ರ ತೋಟ ನೋಡು, ಸಕ್ಕತ್ತಾಗಿದೆ. ನೇಚರ್ಗಳ ಮಧ್ಯೆ ನೇಚರ್ ಇದೆ ನೋಡ್ಲಿಕ್ಕೆ. ಸೂಪರ್ ಆಗಿ ಈ ಥರ ತೋಟಗಳಲ್ಲೇ ಆರಾಮಾಗಿದ್ಬಿಡ್ಬೇಕಿತ್ತು ಅಲ್ವಾ? ಒಂದು ಫಾರ್ಮ್ ಹೌಸ್ ಥರ ಕಟ್ಕೊಂಡ್ಬಿಟ್ಟು ಆರಾಮಾಗಿ ನೋಡಿ. ನಿಮ್ಮ ಅಪ್ಪ ಅವ್ರಿಗೆಲ್ಲ ಟೆಂಪಲ್ ಇದೆ ಅಲ್ಲ, ಸಾಯಿ ಸುಧಾ ಮೂರ್ತಿ. ಫ್ಯಾಂಟಸಿ ವ್ಯೂ. ಮುಂದೆ ಫೈನಲಿ 3 ಫ್ಯಾಮಿಲಿ ಬಂದು ಇಲ್ಲಿ ಇಳಿದ್ವಿ. ಆಲ್ಮೋಸ್ಟ್
ಇನ್ನೂ 2 ಫ್ಯಾಮಿಲಿ ಬರೋಕ್ಕಿದೆ. ಸೊ ಅಷ್ಟರೊಳಗಡೆ ಒಂದು ಸ್ವಲ್ಪ ಒಳಗಡೆ ಎಲ್ಲ ಓಡಾಡ್ಕೊಂಡು ಬರೋಣ, ಹೇಗಿದೆ ಏನು ರೆಸಾರ್ಟ್ ನೋಡಿಕೊಂಡು, ಓಕೆನಾ? ಸೊ ಬನ್ನಿ ಸ್ಟಾರ್ಟ್ ಮಾಡಿ. ಹೆಂಗೆ ಕಾರ್ ಓಡಿಸೋದು? ನಿದ್ದೆಗಣ್ಣು ಫುಲ್ಲು ಓಹೋ ಹೋ ಪೀ ಅಂತ ಇದನ್ನು ನೋಡೋನು. ಅವ್ರು ಬರ್ತಾರಲ್ಲ, ಟೆನ್ನಿಸ್ ಬಾಲ್ ಎಲ್ಲಿದೆ ಅಂತ ಕ್ರಿಕೆಟ್ ಆಡೋದು. ನಾನು ಇವಾಗ ಯಾವುದನ್ನು ಇಸ್ಕೊಡಲ್ಲ ನಿನಗೆ. ಓಹೋ ಕಣ್ಣು ಯಾವುದು? ತಲೆ ಯಾವುದು? ತಲೆ ಯಾವ್ದು ತೋರ್ಸಮ್ಮ. ಇಲ್ಲಿ ನೋಡು ಸಾತ್ವಿ, ನಿನ್ ತಲೆ ಯಾವುದು? ಅಲ್ಲಿ ತಲೆ. ಕಾಲು ತೋರ್ಸು. ನಿನ್ ಕಾಲು ಯಾವುದು? ಕಾಲು. ವೆರಿ ಸ್ನಾನ ಹೆಂಗ್ ಮಾಡ್ತೀಯಾ? ಸ್ನಾನ ಹೆಂಗ್ ಮಾಡ್ತೀಯಾ? ಸೊ ಫ್ರೆಂಡ್ಸ್, ಅವರು ಬರಬೇಕಾದ್ರೆ ನಾನು ಒಂದೇ ಒಂದು ತಪ್ಪು ಮಾಡಿದೆ. ಅವನ ಹೆಸರಲ್ಲೇ ಬುಕ್ ಮಾಡಿಬಿಟ್ಟಿದ್ರೆ ಅನುಷಂಗೆ ಸರ್ಪ್ರೈಸ್ ಇರ್ತಿತ್ತು. ಬಟ್ ನನ್ನ ಹೆಸರಲ್ಲಿ ಬುಕ್ ಮಾಡಿಬಿಟ್ಟಿದೆ, ಅದು ತಪ್ಪಾಗೋಯ್ತು. ಅಲ್ಲೇ ಅವ್ರಿಗೆ ಇನ್ನು ಗೊತ್ತಾಗೋಗ್ಬಿಟ್ಟಿದೆ, ಓ ಹಿಂಗೆ ಎಲ್ಲರೂ ಬಂದಿದ್ದಾರೆ ಅನ್ನೋದು. ಸೊ ಸರ್ಪ್ರೈಸ್ ಎಲ್ಲ ಅಲ್ಲಿ ಫ್ಲಾಪ್ ಆಗೋಯ್ತು. ನಿಜವಾಗ್ಲೂ ತುಂಬಾ ಬೇಜಾರಾಗೋಯ್ತು. ಬಟ್ ಆದರೂ ಓಕೆ, ಖುಷಿಯಾಗಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ನಾನು ನನ್ನ ತಮ್ಮಂಗೆ ಮೆಸೇಜ್ ಹಾಕಿದ್ದೆ. ಅಂದರೆ ಈ ವಿಷಯ ನನ್ನ ತಮ್ಮಂಗೆ ಮಾತ್ರ ಗೊತ್ತಿತ್ತು, ಅನುಷಂಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಸರ್ಪ್ರೈಸಾಗಿ ಒಂದು ಇದು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನನ್ನ ಸರ್ಪ್ರೈಸ್ ನನ್ನಿಂದನೇ ಹಾಳಾಗೋಯ್ತು. ನಮ್ಮ ಒಂದು ಸರ್ಪ್ರೈಸ್ ನನ್ನಿಂದನೇ ಹಾಳಾಗೋಯ್ತು ಅಂತ ಹೇಳ್ಬೋದು. ಸೊ ಅವನಿಗೆ ಮೆಸೇಜ್ ಇಟ್ಟಿದ್ದೆ, ಹಿಂಗೆ ರೈಟ್ ಸೈಡಿಗೆ ಬನ್ನಿ, ಹಿಂಗೆ ಸ್ವಿಮ್ಮಿಂಗ್ ಪೂಲ್ ಸೈಡ್ ಹೋಗ್ಬೇಡಿ ಅಂತ. ಅವಾಗ ಕರ್ಕೊಂಡು ಬರಬೇಕಾದ್ರೆ ಗೊತ್ತೇ ಆಗಿಬಿಟ್ಟಿತ್ತು. ಸೊ ಅದಾದ ನಂತರ ನಾವು ಬಂದು ಇಲ್ಲಿ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಮಾಡಿಸಿರೋವಂಥದ್ದು. ಬಟ್ ಆ ಒಂದು ಮಂಟಪದಲ್ಲಿ ಒಂಥರ ತುಂಬಾ ಚೆನ್ನಾಗಿತ್ತು. ಅಂದರೆ ಫೌಂಟೇನ್ ಇದೆಲ್ಲ ಇತ್ತಲ್ವ, ವಾಟರ್ ಮೇಲ್ಗಡೆಯಿಂದೆಲ್ಲ ಬೀಳ್ತಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಆ ಒಂದು ವ್ಯೂ ಅಲ್ಲಿ ನಾವು ಕೇಕ್ ಕಟ್ ಮಾಡಿಸಿದ್ದು. ಸ್ವಲ್ಪ ಇನ್ನು ಗ್ರೀನರಿಯಾಗಿ ನೀಟಾಗಿ ಮೇಂಟೈನ್ ಮಾಡಿದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಈ ಒಂದು ರೆಸಾರ್ಟು. ವೀರೇಶ್ ಅದನ್ನ ಆಫ್ ಮಾಡ್ತೀಯ ನೋಡು, ಆಫ್ ಮಾಡೋದು ಸ್ಟಾರ್ಟ್. ವಿಡಿಯೋ ಮಾಡಲ್ಲ ಆಯ್ತು, ಬಾ ಹುಷಾರ್, ಕೈ ಇಟ್ಕೊಂಡು ಬಾ, ನಿಧಾನಕ್ಕೆ ಬಾ. ಬಾರೋ ರಾಕಿ, ಈ ಕಡೆ ಬಾ. ಅದಕ್ಕೆ ಆಯ್ತನ್ ಕೊಡಿ ಅವ್ರಿಗೆ. ಆಕೆ ಪಟ್ಟಾಭಿಷೇಕ. ಹಾಂ ಹಾಗೇನೆ. ಹಾಂ 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 ಸೌಮ್ಯ, ಈ ಕಡೆ ಬಾ. ಅನು ಬಾರಿ, ಈ ಕಡೆ ಕೈ ಕೊಡಿ, ಹಾಕ್ಲಿ. ಮೇಲ್ಗಡೆ ಇಡೋ, ಹಂಗೆ ಮೇಲ್ಗಡೆ ಗಿಡ, ಹಂಗೆ ಹಂಗೆ ನೋಡ್ರಿ. ಇಲ್ಲಿ ಫೋಟೋ ತೆಗಿಯೋಣ. ಹಾಂ ಅಡ್ಡ ಎಲ್ಲ ಬರಲ್ಲ. ಹಾಂ ಇದ್ರ ಅಡ್ಡ ಎಲ್ಲ ಬರಲ್ಲ. ಇರ್ಲಿ ಬಿಡು, ನಾನು ಮಾಡ್ತಾ ಇದ್ದೀನಿ. ಏಯ್ ಹ್ಯಾಪಿ ಬರ್ತ್ಡೇ ಎಲ್ಲ ಕಣ, ಕ್ಲಾಪ್ಸ್ ಮಾಡ್ರಿ. ಹ್ಯಾಪಿ ಮಾಮ್ ಟು ಬಿ. ಹಾಂ ಈಗ ಹೇಳ್ಬೇಕು. ಇರು ಇರು ಇರು, ಕೇಕ್ ಕಟ್ಟಿಂಗ್ ಆಗ್ಬಿಡ್ಲಿರು. ಗೋಕುಲ್, ಈ ಕಡೆ ಬಾಮ್ಮ, ಇನ್ನೂ ಒಂಚೂರು ಸೈಡಿಗೆ ಬಾ. ಇರೋ ಹಂಗೆ ಇರ್ರಿ, ಆಯ್ತಾ? ಏ ಗಾಯ್ ಬೇಬಿ, ವಾವ್. ಇರು ಅನುಷ, ಹಂಗೆ ಇರು.
ಹುಡುಗರುಗಳಿಗೆ ತಿನ್ಸ್ಬಿಡ್ರಿ ನೀವಿಬ್ರು. ಸರಿ ನಾವು ಮಾಡಿದ್ದು ನಮ್ಗೆ ಗೊತ್ತಲ್ಲ. ಪ್ರವಾಸ ಕರ್ದು. ಆಮೇಲೆ ಕೊಡ್ತಾರೆ ಫುಲ್ಲು. ಇಲ್ಲಿ ರಾಕಿ ಈ ಕಡೆ ಬಾರೋ, ಈ ಕಡೆ ಬಾರೋ ಒಂಚೂರು. ಈ ಕಡೆ ಬಾರೋ, ತಿನ್ಸೋ. ಅವನ್ ಫೋಟೋ ತೆಗಿಯಕ್ಕಾಗಿಲ್ಲ ಅದಕ್ಕೆ. ಹೋಗು ಸುಷ್ಮಾ. ಹೋಗ್ ಸುಷ್ಮಾ. ಈ ಕಡೆನೇ ಚೆನ್ನಾಗಿದೆ. ಈ ಕಡೆನೂ ಚೆನ್ನಾಗಿದೆ, ಆ ಕಡೆನೂ ಚೆನ್ನಾಗಿದೆ. ಇಲ್ಲಿ ನೋಡಿ, ಸ್ಮೈಲ್. ಏಯ್ ವಿಶ್ ಮಾಡ್ರಿ, ವಿಶ್ ಮಾಡ್ರಿ. ವಿಡಿಯೋಗಿಲ್ಲ, ವಿಶ್ ಮಾಡ್ರಿ, ವಿಶ್ ಮಾಡ್ರಿ. ಅಷ್ಟೇ ನೋಡಿ, ಈ ಕಡೆ ಚೆನ್ನಾಗಿ ಬರ್ತದೆ. ಏಯ್ ಐಟಮ್ ಪಕ್ಕದಾಗ ಬರ್ತಾ ಇದೆ ಈ ಸೈಡು. ಜಾರ್ ಬಿಡುತ್ತೆ ಮೇಲೆ. ಸ್ವಾಮಿ ಸೂಟಲ್ಲಿ ಆಯ್ತು ಆಗಲೇ ಬೆಳಗ್ಗೆ. ಹೋಗು. ಬ್ಯಾಚುಲರ್ ಬಾಯ್ ಹೋಗೋ. ವೀರೇಶ್ ಈ ಕಡೆ ಬಾ. ಗೌತು ಬಾ ಈ ಕಡೆ. ದೀಪು ಬಾ ಇನ್ನು ಈ ಕಡೆ. ದೀಪು ದೀಪು ಬ್ಯಾಚುಲರ್ ಬಾಯ್ ಯಾವಾಗ ಗಂಟ. ಏ ಬಾ. ಹೀರೋ ಹಂಗೆ ಅಲ್ಲಿ ಕ್ಯಾಮ್ರಾ ಕ್ಲಿಕ್ ಮಾಡಿ ಮೇಲೆ ಮೇಲೆ ಮೇಲೆ. ಹಾಂ ಆಯ್ತು. ಕೈ ನಡಕ್ಸ್ತಾ ಇದ್ದೀರಾ. ಸ್ಟ್ರೈಟ್ ತೆಗಿ. ಆಫ್ ಮಾಡಿ ಅದು ವಿಡಿಯೋ. ಏನ ಮಾಡ್ರಿ ಫೋಟೋ ಬರ್ತಲ್ಲ.
ಬಾಯ್ 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 ಬಾಯ್. ನಮಗೆ ಕೊರಿಯುತ್ತಲ್ಲ. ಹಾಂ ಮಾಮ ಹೊಂಟ್ರೆ ನಾನೇ ಹೋಗ್ಲಿಲ್ಲ ಅಷ್ಟು ದೂರ. ಬರ್ಕೊಳ್ಳೋ ದೀಪ. ಅದು ಇನ್ನೂ ಹೈಟ್ ಇರ್ಬೇಕಿತ್ತು, ತೂಕನೇ ಇಲ್ವಲ್ಲೋ, ಅವನೇ ಹೊಟ್ಟದ ಹತ್ತತ್ರ. ಇಲ್ಲೋಡ ಇಲ್ಲೋಡ ಹಾಯ್ ಮಾಡೋ. ಓಡು ಬೇಗ ಓಡು ಬೇಗ ಓಡು ಬೇಗ ಓಡು. ಏ ಬಿಡೋ ಇಲ್ಲೋಡ, ಎರಡು ಕೈ ಬಿಡೋ. ಬಿಸಿಲು. ಕಾಲ್ ಮೇಲೆ ಐತ್ರಿ, ಕಾಲ್ ಮೇಲೆ ಐತ್ರಿ, ಹಂಗಲ್ಲ ಹಿಂಗೆ ಕಾಲ್ ಮೇಲೆ ಐತ್ರಿ. ಸೊ ಗೇಮ್ಸ್ ಎಲ್ಲ ಮುಗೀತು. ಸೊ ಅಲ್ಲಿ ಬಂದು ನೆಕ್ಸ್ಟ್ ನಾವು ಟೀ ಮತ್ತು ಸ್ನ್ಯಾಕ್ಸ್ ಇತ್ತು, ಅದನ್ನು ತಿಂದ್ಕೊಂಡು ನಾವು ಇವಾಗ ಎಲ್ಲರೂ ಹೊರಡೋಣ ಅಂತ ಹೇಳಿ ಹೊರಡ್ತಿರೋ ಅಂಥದ್ದು. ಸೊ ತುಂಬಾ ಚೆನ್ನಾಗಿತ್ತು. ಬಟ್ ಆದರೆ ಫುಲ್ಲು ವೀಡಿಯೋನ ನಾವು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಫುಲ್ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಹೋದರೆ ನಾವೆಲ್ಲಿ ಎಂಜಾಯ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಏನು ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.